ಸ್ನೇಹಿತರೆ, ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂದರೆ ನಾವು ಏನು ಮಾಡಬೇಕು ಅಂತ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಕೇಳ್ತಾನೆ ಇದ್ದರು. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಈ ಕುರಿತು ಸಚಿವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥ ಪ್ರಶ್ನೆಗೆ ನಾನು ನಿಮಗೆ ಇಲ್ಲಿ ಉತ್ತರ ಕೊಡ್ತೀನಿ. ಸ್ನೇಹಿತರೆ, 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು ನಿಮಗೆ ಯಾಕೆ ಹಣ ಬಂದಿಲ್ಲ ಮತ್ತು ರಾಜ್ಯದಲ್ಲಿ ಎಷ್ಟು % ಫಲಾನುಭವಿಗಳಿಗೆ ಹಣ ಬಂದಿದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ನಮಗೆ ಕೊಡುವಂತಹ ಪ್ರೋತ್ಸಾಹ ಏನೆಂದರೆ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಬೇಕಾಗುತ್ತದೆ ಅಷ್ಟೇ ನೋಡಿ. ಸ್ನೇಹಿತರೆ, ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ರಾಜ್ಯದಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ 17ನೇ ಕಂತಿನ ಹಣ ಬಂದು ಜಮಾ ಆಗಿದೆ. ಈಗ ಸರ್ಕಾರದವರು ಕೊಟ್ಟಿರುವಂಥ ಲೆಕ್ಕದ ಪ್ರಕಾರ ನಮ್ಮ ಒಂದು ರಾಜ್ಯದಲ್ಲಿ 60% ಮಹಿಳೆಯರಿಗೆ 17ನೇ ಕಂತಿನ ಹಣ ಜಮಾ ಆಗಿರುವಂಥದ್ದು. ಇನ್ನು ಉಳಿದಿರುವ 40% ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ. ನಾವೇನು ತಪ್ಪು ಮಾಡಿದ್ವಿ, ನಮಗೆ ಯಾಕೆ ಹಣ ಜಮಾ ಮಾಡಿಲ್ಲ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಯಾಕೆ ಹಣವನ್ನು ಜಮಾ ಮಾಡಿಲ್ಲ ಅನ್ನುವಂಥದ್ದನ್ನು ಉತ್ತರ ಆದರೆ ಇಲ್ಲಿ ಸರ್ಕಾರದವರು ಕೊಡ್ತಿಲ್ಲ. ಅಂದರೆ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂದರೆ 17ನೇ ಕಂತಿನ ಹಣ ನಾವು ಬಿಡುಗಡೆ ಮಾಡಿದ್ದೀವಿ, ಹಣ ಕೂಡ ಜಮಾ ಮಾಡಿದ್ದೀವಿ. ಈಗ ಫಲಾನುಭವಿಗಳಿಗೆ ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ವೋ ಅಂಥವರು ಏನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸ್ನೇಹಿತರೆ, ನೀವು ವೇಟ್ ಮಾಡಬೇಕು ಅಂತೆ. ನೀವು ಯಾವುದೇ ಒಂದು ಕಚೇರಿ ಆಗಿರಬಹುದು, ಯಾವುದೇ ಒಂದು ಆಫೀಸ್ಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾರಿಗೆ ನಿಮಗೆ 17ನೇ ಕಂತಿನ ಹಣ ಬಂದಿಲ್ವೋ ನೀವು ಎಲ್ಲರೂ ಕೂಡ ಹೋಗುವ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಸ್ನೇಹಿತರೆ, ನೀವು ಮಾರ್ಚ್ 31ನೇ ತಾರೀಕುವರೆಗೂ ವೇಟ್ ಮಾಡಬೇಕಾಗುತ್ತದೆ. ಏನು ಪೆಂಡಿಂಗ್ ಹಣ ಏನಿದೆಯಲ್ಲ ಆ ಒಂದು ಪೆಂಡಿಂಗ್ ಹಣವನ್ನು ಮಾರ್ಚ್ 31ನೇ ತಾರೀಕೊಳಗೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರಂತೆ. ಮಾರ್ಚ್ 31ನೇ ತಾರೀಕುವರೆಗೂ ವೇಟ್ ಮಾಡಿ. ಮಾರ್ಚ್ 31ನೇ ತಾರೀಕು ಒಳಗಡೆ ನಿಮಗೆ ಏನು ಹಣ ಪೆಂಡಿಂಗ್ ಇದೆಯಲ್ಲ ಆ ಒಂದು ಗೃಹಲಕ್ಷ್ಮಿ 17ನೇ ಕಂತಿನ ಹಣ ಆ ಒಂದು ಹಣವನ್ನು ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ. ಒಟ್ಟಾರೆಯಾಗಿ ಹಣ ಬಂದು ನಿಮ್ಮ ಖಾತೆಗಳಿಗಾದರೆ ಜಮಾ ಆಗುತ್ತಂತೆ. ಇಲ್ಲಿ ಸಚಿವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮೆಲ್ಲರಿಗೂ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಈಗ 17ನೇ ಕಂತಿನ ಹಣ ನಿಮಗೆ ಮನೆಯವರಿಗೆ ಬಂದಿದೆ, ನಿಮ್ಮ ನೆಂಟರಿಗೆ ಬಂದಿದೆ, ಅವರಿಗೆ ಬಂದಿದೆ, ಇವರಿಗೆ ಬಂದಿದೆ, ನಮಗೆ ಹಣ ಬಂದಿಲ್ಲ ಅಂದ್ಬಿಟ್ಟು ನೀವು ಗಾಬರಿ ಆಗಿಬಿಟ್ಟು ಆ ಆಫೀಸ್ಗೆ ಹೋಗಬೇಕು, ಈ ಆಫೀಸ್ಗೆ ಹೋಗಬೇಕು, ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಈ ಒಂದು ಮಾರ್ಚ್ 31ನೇ ತಾರೀಕು ಒಳಗಡೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಬಂದಿಲ್ವೋ ಅಂಥವರಿಗೆ ಮಾರ್ಚ್ 31ನೇ ತಾರೀಕು ಒಳಗಡೆ ಆ ಒಂದು ಹಣ ಬಂದು ಜಮಾ ಆಗಿರುವಂಥದ್ದು. ಸ್ನೇಹಿತರೆ, ನಿಮಗೆ ಯಾರ್ಯಾರಿಗೆ ಈಗ ಪೆಂಡಿಂಗ್ ಇದೆಯೋ 17ನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಮಾರ್ಚ್ 31ನೇ ತಾರೀಕು ಒಳಗಡೆ ಹಣ ಬಂದು ಜಮಾ ಆಗುತ್ತೆ. ಇವತ್ತು ಕೂಡ ಪೆಂಡಿಂಗ್ ಹಣ ಸಾಕಷ್ಟು ಜನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ನಿಮ್ಮೆಲ್ಲರ ಖಾತೆಗಳಿಗೆ ಈಗ ಹೋಗಿ ಒಂದು ಸರಿ ಚೆಕ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಲ್ಲ, ನೀವು ಏನು ಮಾಡ್ತಿದ್ದೀರಾ ಅಂದರೆ ಈಗ ಹೋಗಿ ನಿಮ್ಮ ಒಂದು ಅಕೌಂಟ್ಗಳನ್ನ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ. ಒಂದ್ಸರಿ ಮೆಸೇಜ್ ಬಂದಿರಲ್ಲ, ಒಂದ್ಸರಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳಿ. ಚೆಕ್ ಮಾಡಿಕೊಂಡು ಒಂದು ಕಮೆಂಟ್ ಮಾಡಿ, ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಹಣ ಬಂದಿದ್ರೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಹಣ ಬಂದಿಲ್ಲ ಅಂದರೆ ಹಣ ಬಂದಿಲ್ಲ ಅಂತ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಕಮೆಂಟ್ ಮಾಡಿ ತಿಳಿಸುವುದರಿಂದ ಎಲ್ಲರಿಗೂ ಕೂಡ ಒಂದು ಸ್ಪಷ್ಟನೆ ಆದರೆ ಸಿಗುತ್ತದೆ. ಈ ರೀತಿಯಂಥ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.